ನಮಸ್ಕಾರ. ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್. ನಾನು ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯ ಗ್ಲೋಬಲ್ ಆಂಕಾಲಜಿ ತಜ್ಞ. ಇವತ್ತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನೀವು ಕೇಳಿದ್ರಿ. ಮುಂದಿನ ವಾರ ವರ್ಲ್ಡ್ ಕ್ಯಾನ್ಸರ್ ಡೇ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇಂಡಿಯಾದಲ್ಲಿ 2 ಕ್ಯಾನ್ಸರ್ ತುಂಬಾ ಕಾಮನ್. ಒಂದು ಸ್ತ್ರೀಯರ ಗರ್ಭಕೋಶದ ಬಾಯಿದು ಸರ್ವೈಕಲ್ ಕ್ಯಾನ್ಸರ್, ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್. ಆದ್ರೆ ಅನ್ಫಾರ್ಚುನೇಟ್ಲಿ ಏನಂದ್ರೆ ಈ ಕ್ಯಾನ್ಸರ್ ಫುಲ್ಲಿ ಟ್ರೀಟಬಲ್, ಕ್ಯೂರಬಲ್. ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಪಾಪ ಅವರನ್ನ ಇಗ್ನೋರ್ ಮಾಡ್ತಾರೆ. ಏನ್ ಮಾಡಬೇಕು? ಈಗ ಸರ್ವೈಕಲ್ ಕ್ಯಾನ್ಸರ್ ಒಳಗಡೆ ಸುಮ್ನೆ ರಕ್ತಸ್ರಾವ, ಬಿಳಿ ಸ್ರಾವ, ಬೆನ್ನು ನೋವು, ಆಮೇಲೆ ಕಾಲು ನೋವು ಬರುತ್ತೆ. ವರ್ಷಕ್ಕೆ ಒಂದು ಸಲಿ ಯಾವುದೇ ಲೇಡಿ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಪ್ಯಾಪ್ ಸ್ಮಿಯರ್ ಅಂತ ಟೆಸ್ಟಿಂಗ್, 3 ವರ್ಷಕ್ಕೆ ಒಂದು ಸಲಿ HPV ವೈರಸ್ ಟೆಸ್ಟಿಂಗ್ ಮಾಡಿದ್ರೆ 3 ವರ್ಷ ಮುಂಚೆ ಆದ್ಮೇಲೆ ಕ್ಯಾನ್ಸರ್ ಬರುತ್ತೋ ಇಲ್ಲೋ ಅಂತ ಇವತ್ತೇ ಗೊತ್ತಾಗುತ್ತೆ. ಎರಡನೇದು, ಮನೆಯಲ್ಲಿ ಯಾರೇ ಹೆಣ್ಮಕ್ಳು 11 ರಿಂದ 12 ವರ್ಷ ಆಗ್ತಿದ್ದಂಗೆನೆ 19 ವರ್ಷದ ಒಳಗಡೆ ಒಂದೇ ಒಂದು ಡೋಸು HPV ವ್ಯಾಕ್ಸಿನ್ ತಗೊಂಡ್ರೆ 90% ಅವ್ರದ್ದು ಲೈಫ್ ಅಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬರದೇ ಇರಂಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಅವ್ರ ಬರ್ಡೇ ಗೆದ್ದಾಗ ಯಾವ್ದೋ ಗಿಫ್ಟ್, ಪ್ರೆಸೆಂಟ್, ಊಟ, ತಿಂಡಿ ಕೊಡ್ತೀವಿ. ಅದೇನು ಮಾಡಬೇಡಿ. ಅವ್ರದ್ದು ಬರ್ಡೇ ದಿನ ನೆನೆಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ವೈಫು ಅಥವಾ ಅಕ್ಕ, ತಂಗಿ ಇದರ, ಅವ್ರಿಗೆ ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ ಸ್ಮಿಯರ್ ಹತ್ರ ಹಾಸ್ಪಿಟಲ್, HPV ಟೆಸ್ಟಿಂಗ್, ಅವ್ರಿಗೆ HPV ವ್ಯಾಕ್ಸಿನ್. ಇಷ್ಟು ಮಾಡಿದ್ರೆ ಅವರು ಲೈಫ್ ಅಲ್ಲಿ 99% ಕ್ಯಾನ್ಸರ್ ಬರಲ್ಲ. ಒಂದೇ ಪ್ರಾಬ್ಲಮ್ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇದರಲ್ಲಿ ಏನು ಲಕ್ಷಣ ಇರೋದಿಲ್ಲ. ಆಗ್ಲೇ ಲಕ್ಷಣ ಬಂದಾಗ 2ನೇದು 3ನೇ ಸ್ಟೇಜ್. ಇಂಡಿಯಾದಲ್ಲಿ ಎಲ್ಲ ಸ್ತ್ರೀಯರು 3ನೇ ಸ್ಟೇಜ್ ಅಲ್ಲಿ ಬರ್ತಾರೆ ಸರ್ವೈಕಲ್ ಕ್ಯಾನ್ಸರ್. ಅದರಲ್ಲಿ 50% ಕ್ಯೂರ್ ಆಗುತ್ತೆ, 50% ಆಗಲ್ಲ. ಅದೇ ಪ್ರೀ ಕ್ಯಾನ್ಸರ್ ಅಲ್ಲಿ ಬಂದ್ರೆ 99% ಕ್ಯೂರ್ ಆಗುತ್ತೆ. ಒಂದೇ ಒಂದು ವ್ಯಾಕ್ಸಿನ್ ತಗೊಂಡ್ರೆ, ಈಗ ಇಂಡಿಯಾದಲ್ಲೇ ವ್ಯಾಕ್ಸಿನ್ ಇದೆ, ಹಲವಾರು ₹100 ಅಷ್ಟೇ. ಅದು ತಗೊಂಡ್ರೆ 99% ಕ್ಯಾನ್ಸರ್ ಬರೋದು ಪ್ರಿವೆಂಟ್ ಆಗುತ್ತೆ. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಏನ್ ಹೇಳೋದು ಅಂದ್ರೆ, ಹೈಜೀನ್ ಇಂಪ್ರೂವ್ ಮಾಡಿ, ವರ್ಷಕ್ಕೊಂದ್ಸಲಿ ಪ್ಯಾಪ್ ಸ್ಮಿಯರ್ ಸ್ಕ್ರೀನಿಂಗ್ ಮಾಡಿ, 3 ವರ್ಷಕ್ಕೊಂದ್ಸಲಿ HPV ಟೆಸ್ಟಿಂಗ್ ಮಾಡಿ. ನಿಮ್ಮ ಹೆಣ್ಮಕ್ಳು 11 ವರ್ಷ ಆಗ್ತಿದ್ದಂಗೆ 1 ಡೋಸ್ ವ್ಯಾಕ್ಸಿನ್ ಕೊಡಿ. ನಿಮ್ಮ ಫ್ಯಾಮಿಲಿ ಲೈಫು, ಬೇರೆ ಎಲ್ಲ ಲೈಫು, ಬರ್ಡೇ ದಿನ ಬೆಸ್ಟ್ ಗಿಫ್ಟ್ ಕೊಡಿ ಅವರಿಗೆ. ನಮಸ್ಕಾರ.